ಹಾಯ್ ಸ್ನೇಹಿತರೆ, ಶುಭ ಸಂಜೆ. ಎಲ್ಲರಿಗೂ ಸಂಜೆಯ ವಂದನೆಗಳು. ಹಾಗೆ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ, ವೆಲ್ಕಮ್ ಮಾಡ್ತಾ ಇದ್ದಾರೆ ಟೆಂಪ್ಟೇಜ್ ಸೌಂಡ್ನವರು. ನೋಡ್ತಾ ಇದ್ದೀರಾ, ಇದು ಮದ್ದೂರಮ್ಮ ಹಬ್ಬದ ಒಂದು ಮೆರವಣಿಗೆ. ಇವತ್ತಿನಿಂದ ಮದ್ದೂರಮ್ಮ ನಡೀತಿದೆ. ನಿನ್ನೆ ಕೊಂಡಕ್ಕೆ ಕೊಂಟು ಅಂದರೆ ಕೊಂಡ ಆಯುತ್ತೆ ಅಲ್ವಾ, ದೇವರು ಒಂದು ಕೆಂಡದ ಮೇಲೆ ನಡೆಯುತ್ತೆ ಅಲ್ವಾ, ನೋಡಿದ್ದೀರಾ. ಅದಕ್ಕೆ ನಿನ್ನೆ ಸೌದೆ ತೊಗೊಂಡು ಹೋದರು. ಆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ಹಾಕಿಲ್ಲ ಸಾರಿ. ಸೊ ಇದು ಎರಡನೇ ದಿನದ್ದು. ಈ 3-4 ದಿನಗಳು ಹಬ್ಬ ನಡೀತದೆ ಸ್ನೇಹಿತರೆ. ಇವತ್ತು ಬಸವಪ್ಪ ಎತ್ತಿನ ಗಾಡಿ ಸಮೇತವಾಗಿ ದೇವಸ್ಥಾನಕ್ಕೆ, ಮೂಲ ದೇವಸ್ಥಾನ ಅಂದರೆ ಕರ್ಗದ ಮನೆಯಿಂದ ದೇವಿ ಇರ್ತಕ್ಕಂಥ ಸ್ಥಾನದವರೆಗೂ ಬಸವಪ್ಪ ಮೆರವಣಿಗೆ ಹೋಗುತ್ತೆ. ಪ್ರತಿ ಮನೆಯವರು ಪೂಜೆ ಕೊಟ್ಟು ಧನ್ಯರಾಗ್ತಾರೆ, ಬಸವಪ್ಪನ ಆಶೀರ್ವಾದ ಪಡೀತಾರೆ. ಇದು ಒಂದು ಸಂಪ್ರದಾಯ ಆಗಿರ್ತದೆ. ಬಸವಪ್ಪ ದೇವರ ಹತ್ರ ಹೋಗ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸಂಪ್ರದಾಯ ಆಗಿದೆ ಸ್ನೇಹಿತರೆ. ಈ ಸಂಪ್ರದಾಯ ನೋಡೋದಕ್ಕೆ ಒಂದು ಸೊಗಸು, ಸುಂದರವಾದದ್ದು. ಏಕೆಂದರೆ ಹಳೆ ಕಾಲದಿಂದ ನಡ್ಕೊಬಂದದ್ದು, ಅದು ಪೂರ್ವಜರ ಕಾಲದ್ದು. ಅದು ಒಂಥರ ಅದ್ಭುತವೇ ಅಂತ ಅನ್ಬೋದು. ನಾವು ಸಿಟಿ ಜನ, ನಮಗೇನೇನು ಗೊತ್ತಿರಲ್ಲ. ಹಳ್ಳಿಯ ಸಂಪ್ರದಾಯ ನೋಡೋದ್ರಿಂದ ಅದು ನಮ್ಮ ಸಂಸ್ಕೃತಿನ ಇನ್ನೂ ಹೆಚ್ಚಿಸುತ್ತೆ, ನಮ್ಮ ಹಿಂದುತ್ವನ ಇನ್ನೂ ಹೆಚ್ಚಿಸ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಹೋಗಿ ಸ್ನೇಹಿತರೆ, ಅದ್ಭುತವಾದ ವೀಕ್ಷಣೆ. ಹಾಗೆ ಟಮಟೆ ಸೌಂಡ್ ಕೂಡ ಇರುತ್ತೆ ಮೆರವಣಿಗೆ ಸಹಿತವಾಗಿ, ಕೇಳಿಸ್ಕೊತಾ ಇದ್ದರೆ ಅದ್ಭುತ. ಇಲ್ಲಿ ನೋಡ್ತಾ ಇದ್ದೀರಾ, ದೇವ್ರ ಕುಣಿತ, ಪೂಜಾ ಕುಣಿತ ಎಲ್ಲ ಥರ ಇರುತ್ತದೆ. ವೀರಗಾಸಿ ಕುಣಿತದವರು ಇವರು, ಅದ್ಭುತವಾಗಿರ್ತದೆ. ಇವರಂತೂ ವೀರಭದ್ರನ ಅವತಾರದಲ್ಲಿ ನರ್ತನೆ ಮಾಡ್ತಕ್ಕಂಥದ್ದು. ಇದೆಲ್ಲ ನೋಡ್ತಾ ಇರಿ ಸ್ನೇಹಿತರೆ. ಮಾತಾಡ್ತಾ ಇದ್ರೆ ತಲೆ ಕೆಡ್ಬೋದು ನಿಮಗೆ. ವಿಡಿಯೋ ಮುಗಿಯುವವರೆಗೂ ನೋಡಿ ಸ್ನೇಹಿತರೆ. ಇದು ಅದ್ಭುತವಾದ ದೃಶ್ಯ. ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಬೇಡಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಶುಭವಾಗಲಿ, ಮುಂದುವರಿಸಿ ನಿಮ್ಮ ವಿಡಿಯೋನ. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ, ಏನಿಲ್ಲ, ಏನು ಮಾಡೋದಕ್ಕ ಬನ್ನಿ. ಇದು ಕೊನೆಯದಾಗಿ, ಹಿಂದೆ ಬಸವಪ್ಪ ಕೊನೆಯದಾಗಿ ಹೋಯ್ತಾ ಇರೋದು ಸ್ನೇಹಿತರೆ. ಇನ್ನೇನು ಹೊರಟಿದೆ, ಪೂಜೆ ಆಯ್ಕಿದೆ, ಎಲ್ಲವೂ ಮೆರವಣಿಗೆ ಅಂತ್ಯದ ವಿಡಿಯೋ ಇದು. ನಾಳೆ ಮತ್ತೆ ಮತ್ತೊಂದು ಮದ್ದೂರಮ್ಮನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಹಾಗೆ ನಿಮಗೆ ಶುಭರಾತ್ರಿ. ಊಟ ಮಾಡಿ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ.
ಆ ವಿಡಿಯೋ ಕೂಡ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ದೇವರ ಭಕ್ತಿಗೆ ಪಾತ್ರರಾಗಿ.